ಜೈಲಿಗೆ ಹೋದರೂ ಕೂಡ ಪೊಲೀಸರಲ್ಲಿ ಈ ಡೆವಿಲ್ ಗ್ಯಾಂಗ್ನ ಬಗ್ಗೆ ಆತಂಕ ಇದೆ. ಡಿ ಗ್ಯಾಂಗ್ನ ಬೇರೆ ಬೇರೆ ಜೈಲಿನಲ್ಲಿ ಇರಿಸೋದಕ್ಕೆ ಪೊಲೀಸರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದು ಭಾಳ ಹತ್ತಿರದಲ್ಲಿರುವ ಜೈಲು ಅಂತಂದರೆ ನಾನು ಹೇಳೋದ್ನಲ್ಲ, ಇವಾಗ ನಾನು 2017ನಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತುಮಕೂರು ಜೈಲಲ್ಲಿ ಒಂದು ಶೂಟಿಂಗ್ ಇತ್ತು. ಸೊ ಹಾಗಾಗಿ ತುಮಕೂರು ಜೈಲು ಭಾಳ ಹತ್ತಿರ ಆಗುತ್ತೆ. ಆರೋಪಿಗಳು ಒಂದೇ ಕಡೆ ಇದ್ದರೆ ಬಚಾವಾಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ, ಏನೋ ಯೋಚನೆ ಮಾಡ್ಕೊಳ್ತಾರೆ, ಅಥವಾ ಈ ಕೆಲವು ಸಹ ಆರೋಪಿಗಳು ಹೊಡೆದಾಡ್ಕೊಂಡ್ಬಿಡ್ಬೋದು. ಕೆಲ ರೌಡಿಗಳು ಇದ್ದಾರೆ, ದರ್ಶನ್ ಅವ್ರಿಗೆ ಆಪ್ತರಾಗಿರೋರು. ಸೊ ಆ ಸಂಪರ್ಕವನ್ನು ತಪ್ಪಿಸೋದಕ್ಕೆ ಖಾಕಿ ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಡಿ ಗ್ಯಾಂಗ್ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ಜೈಲಿಂದ ಶಿಫ್ಟ್ ಮಾಡೋದ್ರ ಬಗ್ಗೆ ಕೋರ್ಟಲ್ಲಿ ಇವತ್ತು ವಿಚಾರಣೆಗೆ ಒಳಪಡಿಸಲಾಗುತ್ತೆ. 24ನೇ ACMM ಕೋರ್ಟ್ನಲ್ಲಿ ಇವತ್ತು ಇದರ ಬಗ್ಗೆ ಚರ್ಚೆ ಆಗುತ್ತೆ. ಇದರ ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ಪಷ್ಟವಾದಂಥ ಉತ್ತರಗಳು ಸಿಗ್ತವೆ. ಅಭಿಷೇಕ್ ಜೈಶಂಕರ್ ಫೋನ್ನಲ್ಲಿ ಮಾತಾಡ್ತಾರೆ ಇದರ ಬಗ್ಗೆ. ಯಾಕೆ ಅಭಿಷೇಕ್ ಬೇರೆ ಬೇರೆ ಜೈಲಲ್ಲಿ ಇಡಬೇಕು ಅನ್ನುವ ಯೋಚನೆಯಾದರೂ ಯಾಕೆ ಪೊಲೀಸರಿಗೆ? ಯಾಕಂದ್ರೆ ಈಗ ರಾಜ್ಯದಲ್ಲಿರುವಂತಹ ನಟೋರಿಯಸ್ ಆಗಿರುವ ರೌಡಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಮತ್ತು ಇಲ್ಲಿ ಅವರ ಸಂಪರ್ಕವನ್ನ ಮಾಡಬಹುದು. ಮತ್ತೆ ಈ ಒಂದು ಕೇಸಿನಲ್ಲಿ ಒಂದಷ್ಟು ಈ ರೌಡಿಗಳಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಒಂದು ಕೇಸಿಂದ ಯಾವ ರೀತಿ ಬಚಾವ್ ಆಗ್ಬೇಕು, ಯಾರ್ಯಾರನ್ನ ಫಿಟ್ ಮಾಡಿಸ್ಬೇಕು, ಯಾವ ಸಾಕ್ಷಿಗಳನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳು ಕೂಡ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಅವರ ಕಾಂಟ್ಯಾಕ್ಟ್ಗಳು ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ಇವಾಗ ಸಂಪರ್ಕ ಇಲ್ಲ ಅಂತ ಅಂದ್ರೂ ಕೂಡ ಅವರು ಬೇರೆ ಒಂದು ಮಾರ್ಗವಾಗಿ ಹೊರಗಡೆ ಇರುವಂತಹ ತನ್ನ ಸಹಚರರಿಗೆ ಒಂದು ವಿಚಾರಗಳನ್ನ ಹೇಳಿ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ಬೇರೆ ತುಮಕೂರು ಆಗಿರ್ಬಹುದು, ಮತ್ತೆ ಅಕಸ್ಮಾತ್ ನ್ಯಾಯಾಲಯ ಒಪ್ಪಿಲ್ಲ ಅಂದ್ರೆ ಮತ್ತೊಂದು ಮನವಿ ಕೂಡ ಹಾಕ್ಬೋದು. ಯಾಕಂದ್ರೆ ರಾಮನಗರ ಏನಿದೆ ಜೈಲ್ ಏನಿದೆ ಅಲ್ಲಿಯೂ ಕೂಡ ಸ್ವಲ್ಪ ಓಕೆ, ಕಾದ್ ನೋಡ. ರಾಮನಗರ ಜೈಲ್ ಅಂತ ಇದ್ದೀರಿ, ತುಮಕೂರು ಜೈಲ್ ಅಂತ ಇದ್ದೀರಿ. ಲೆಟ್ಸ್ ವೇಟ್ ಅಂಡ್ ವಾಚ್, ಕಾದ್ ನೋಡ. ಜೈಲಿಗೆ ಹೋದರೂ ಕೂಡ ಪೊಲೀಸರಲ್ಲಿ ಈ ಡೆವಿಲ್ ಗ್ಯಾಂಗ್ನ ಬಗ್ಗೆ ಆತಂಕ ಇದೆ. ಡಿ ಗ್ಯಾಂಗ್ನ ಬೇರೆ ಬೇರೆ ಜೈಲಿನಲ್ಲಿ ಇರಿಸೋದಕ್ಕೆ ಪೊಲೀಸರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದು ಭಾಳ ಹತ್ತಿರದಲ್ಲಿರುವ ಜೈಲು ಅಂತಂದರೆ ನಾನು ಹೇಳೋದ್ನಲ್ಲ, ಇವಾಗ ನಾನು 2017ನಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತುಮಕೂರು ಜೈಲಲ್ಲಿ ಒಂದು ಶೂಟಿಂಗ್ ಇತ್ತು. ಸೊ ಹಾಗಾಗಿ ತುಮಕೂರು ಜೈಲು ಭಾಳ ಹತ್ತಿರ ಆಗುತ್ತೆ. ಆರೋಪಿಗಳು ಒಂದೇ ಕಡೆ ಇದ್ದರೆ ಬಚಾವಾಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ, ಏನೋ ಯೋಚನೆ ಮಾಡ್ಕೊಳ್ತಾರೆ, ಅಥವಾ ಈ ಕೆಲವು ಸಹ ಆರೋಪಿಗಳು ಹೊಡೆದಾಡ್ಕೊಂಡ್ಬಿಡ್ಬೋದು. ಕೆಲ ರೌಡಿಗಳು ಇದ್ದಾರೆ, ದರ್ಶನ್ ಅವ್ರಿಗೆ ಆಪ್ತರಾಗಿರೋರು. ಸೊ ಆ ಸಂಪರ್ಕವನ್ನು ತಪ್ಪಿಸೋದಕ್ಕೆ ಖಾಕಿ ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಡಿ ಗ್ಯಾಂಗ್ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ಜೈಲಿಂದ ಶಿಫ್ಟ್ ಮಾಡೋದ್ರ ಬಗ್ಗೆ ಕೋರ್ಟಲ್ಲಿ ಇವತ್ತು ವಿಚಾರಣೆಗೆ ಒಳಪಡಿಸಲಾಗುತ್ತೆ. 24ನೇ ACMM ಕೋರ್ಟ್ನಲ್ಲಿ ಇವತ್ತು ಇದರ ಬಗ್ಗೆ ಚರ್ಚೆ ಆಗುತ್ತೆ. ಇದರ ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ಪಷ್ಟವಾದಂಥ ಉತ್ತರಗಳು ಸಿಗ್ತವೆ. ಅಭಿಷೇಕ್ ಜೈಶಂಕರ್ ಫೋನ್ನಲ್ಲಿ ಮಾತಾಡ್ತಾರೆ ಇದರ ಬಗ್ಗೆ. ಯಾಕೆ ಅಭಿಷೇಕ್ ಬೇರೆ ಬೇರೆ ಜೈಲಲ್ಲಿ ಇಡಬೇಕು ಅನ್ನುವ ಯೋಚನೆಯಾದರೂ ಯಾಕೆ ಪೊಲೀಸರಿಗೆ? ಯಾಕಂದ್ರೆ ಈಗ ರಾಜ್ಯದಲ್ಲಿರುವಂತಹ ನಟೋರಿಯಸ್ ಆಗಿರುವ ರೌಡಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಮತ್ತು ಇಲ್ಲಿ ಅವರ ಸಂಪರ್ಕವನ್ನ ಮಾಡಬಹುದು. ಮತ್ತೆ ಈ ಒಂದು ಕೇಸಿನಲ್ಲಿ ಒಂದಷ್ಟು ಈ ರೌಡಿಗಳಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಒಂದು ಕೇಸಿಂದ ಯಾವ ರೀತಿ ಬಚಾವ್ ಆಗ್ಬೇಕು, ಯಾರ್ಯಾರನ್ನ ಫಿಟ್ ಮಾಡಿಸ್ಬೇಕು, ಯಾವ ಸಾಕ್ಷಿಗಳನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳು ಕೂಡ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಅವರ ಕಾಂಟ್ಯಾಕ್ಟ್ಗಳು ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ಇವಾಗ ಸಂಪರ್ಕ ಇಲ್ಲ ಅಂತ ಅಂದ್ರೂ ಕೂಡ ಅವರು ಬೇರೆ ಒಂದು ಮಾರ್ಗವಾಗಿ ಹೊರಗಡೆ ಇರುವಂತಹ ತನ್ನ ಸಹಚರರಿಗೆ ಒಂದು ವಿಚಾರಗಳನ್ನ ಹೇಳಿ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ಬೇರೆ ತುಮಕೂರು ಆಗಿರ್ಬಹುದು, ಮತ್ತೆ ಅಕಸ್ಮಾತ್ ನ್ಯಾಯಾಲಯ ಒಪ್ಪಿಲ್ಲ ಅಂದ್ರೆ ಮತ್ತೊಂದು ಮನವಿ ಕೂಡ ಹಾಕ್ಬೋದು. ಯಾಕಂದ್ರೆ ರಾಮನಗರ ಏನಿದೆ ಜೈಲ್ ಏನಿದೆ ಅಲ್ಲಿಯೂ ಕೂಡ ಸ್ವಲ್ಪ ಓಕೆ, ಕಾದ್ ನೋಡ. ರಾಮನಗರ ಜೈಲ್ ಅಂತ ಇದ್ದೀರಿ, ತುಮಕೂರು ಜೈಲ್ ಅಂತ ಇದ್ದೀರಿ. ಲೆಟ್ಸ್ ವೇಟ್ ಅಂಡ್ ವಾಚ್, ಕಾದ್ ನೋಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.